ಹಿಂದೂ ಅಂತ ಬರ್ಸೇಬೇಕು. ಎಲ್ಲಿ ಹಿಂದೂ ಧರ್ಮವನ್ನು ಅಪಮಾನ ಮಾಡ್ತಾರೋ ಆ ಸಭೆಗೆ ಆ ಸ್ವಾಮಿ ಬಳಿ ನಾವು ಹೋಗೋದು. ನೀವು ಮೊದಲು ಇಲ್ಲಾಂದ್ರೆ ನೀವು ಅದು ನೀವೇನು ಕೆಮಿ ಹಾಕುತ್ತಿಲ್ಲ, ಕೆಸರಿ ಹಾಕುತ್ತಿಲ್ಲ ಸ್ವಾಮಿಗಳು, ಅದನ್ನ ತ್ಯಾಗ ಮಾಡಿಬಿಡ್ರಿ. ಅದು ಹಿಂದೂ ಸನಾತನ ಧರ್ಮದ ಸಂಕೇತ ಐತಿ. ಯಾವುದು ಕೇಸರಿ ಸನಾತನ ಧರ್ಮದ ಸಂಕೇತ ಐತಿ. ನೀವು ಬೇರೆ ಪ್ರತ್ಯೇಕ ಧರ್ಮ ಇಸ್ಲಾಂ ಮತ್ತು ಲಿಂಗಾಯತರಲ್ಲಿ ಬಹಳಷ್ಟು ಸಾಮ್ಯತೆ ಇದೆ ಅಂತ ಒಬ್ಬ ಬೂಕ್ ಹೇಳ್ತಾನೆ ನೋಡ್ರಿ ಆಚೆ. ಇನ್ನೊಬ್ಬ ಇಲ್ಲೊಬ್ಬ ಅಂದಲ್ಲ ನಾವು ಯಾವ ಬೆಳಗಾವದ ಯಾವ ನಿಜಗುಣಾನಂದ ಅವ ಹೇಳ್ತಾನ ಹಿಂದೂ ಧರ್ಮ ಅಲ್ಲ ಲಿಂಗಾಯತ, ಲಕ್ಷ್ಮೀ ಪೂಜೆ ಯಾಕೆ ಮಾಡ್ತೀರಿ, ನೀ ಯಾಕೆ ವಿಭೂತಿ ಹಚ್ಕೋತಿಪ್ಪ ಸ್ವಾಮಿ, ಎಲ್ಲ ಆಕಳದ ಗೋದಿಂದ ತಯಾರಾದಂಥದ್ದೇ ವಿಭೂತಿ ಯಾಕೆ ಮಾಡಬೇಕು ಅಂತ ಕೇಳ್ತಾನೆ. ಹಂಗಾದ್ರೆ ನಾಯಿ ಹಂದಿದ್ದು ನೀ ಮಾಡ್ಕೊಂಡು ನೀ ಹಚ್ಕೋ, ನೀ ಯಾಕೆ ಆಕಳದ ಹಚ್ಕೋತಿ, ನೀ ಯಾಕೆ ಕ್ಯಾಮಿ ಹಾಕೋತಿ. ಕ್ಯಾಮಿ ಕೇಸರಿ ಇದು ಸನಾತನ ಹಿಂದೂ ಧರ್ಮದ ಸಂಕೇತ, ತ್ಯಾಗದ ಸಂಕೇತ. ನಿನಗೆ ಹಿಂದೂ ಧರ್ಮ ಬ್ಯಾಡ್ ಆಗಿತ್ತಂದ್ರೆ ಪಟ ಚೇಂಜ್ ಮಾಡಿರಿ, ಕ್ರಿಶ್ಚಿಯನ್ ರಂಗ್ ಬಿಳಿಯರ್ ಹಾಕೋರಿ, ಇಲ್ಕಂದ್ರೆ ಹಿಂಗೆ ಮಾಡಬೇಡ್ರಿ, ಇದು ಹಿಂದೂ ಸಂಕೇತ, ಹಿಂಗೆ ಮಾಡ್ರಿ. ಹಸಿರರಿ ಹಾಕೋರಿ, ಬಿಳಿಯರಿ ಹಾಕೋರಿ, ಮತ್ತು ಯಾವ್ದು ನೀಲಿನೂ ಹಾಕೋಬೇಡ್ರಿ. ಮತ್ತದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ದು ನೀಲಿ ಅಂದರೆ ಅದಕ್ಕೆ ದೊಡ್ಡ ವಿಶಾಲವಾದಂಥ ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಲಿ ಮಾಡ್ಯಾರ. ಯಾಕೆ ನೀಲಿ ಮಾಡ್ಯಾರ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ತಂದೆಯ ಹೆಗಲ ಮ್ಯಾಗ ಕೂತು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡಿದ್ರು. ಆ ದೇವಸ್ಥಾನದಾಗ ಪ್ರವೇಶ ಮಾಡಲಿಲ್ಲ ಅಂಬೇಡ್ಕರ್ ಅವರಿಗೆ, ಅವ್ರ ತಂದೆಗೆ ರಾಮ್ಜಿಗೆ. ಅವಾಗ ರಾಮ್ಜಿ ಅವ್ರಿಗೆ ಮನಸ್ಸಿಗೆ ನೋವು ಆಗ್ತದೆ. ಅಂಬೇಡ್ಕರ್ ಬಾಬಾ ಸಾಹೇಬ್ರು ಏನು ಕೂತಿದ್ರು ಭೀಮ ಕೇಳ್ತಾನ ಅವ್ರ ತಂದೆಗೆ, ಅಪ್ಪ ಇಲ್ಲಿ ನಮ್ಗೆ ಯಾಕೆ ಬಿಡಲಿಲ್ಲ. ಇಲ್ಲಪ್ಪ ನಾವು ಕೆಳಗಿನ ಜಾತಿಯವರು, ಅದಕ್ಕೆ ಈ ದೇವಸ್ಥಾನ ಪ್ರವೇಶ ಮಾಡಲಿಲ್ಲ ಅಂದಾಗ ಭೀಮ ಆಕಾಶ ಕಡೆ ನೋಡ್ತಾನೆ. ಇಡೀ ಆಕಾಶ ನೀಲಿ ಇರ್ತದೆ, ಅಂದರೆ ಎಷ್ಟು ಸ್ವಚ್ಛಂದವಾದಂಥ ಆಕಾಶ ಇದೆಯಲ್ಲ, ಅದಕ್ಕೆ ಅವರು ಅಂಬೇಡ್ಕರ್ ಅವರು ನೀಲಿ ಬಣ್ಣವನ್ನು ಪ್ರೀತಿ ಮಾಡಿದ್ರು. ನೀಲಿ ಬಣ್ಣದ ಹಿಂದೆ ಅರ್ಥ ಏನೈತಂದ್ರೆ ಸ್ವಚ್ಛವಾದಂಥ ನೀಲಾಕಾಶ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಲಿ ತೋರಿದ್ರು, ಸನಾತನ ಧರ್ಮ ಕೇಸರಿ ತೋರಿದ್ರು. ನೀವು ಲಿಂಗಾಯತರು ನಾವು ಬೇರೆ ಇಸ್ಲಾಂ ಕಬ್ಬ ಜೋಡಣೆ ಆಗ್ತದಂದ್ರೆ ಹಸಿರ ಕೆಂಪ ಯಾವ್ರ ಹಾಕೊಂಡು ಅಡ್ಯಾಡ್ರಿ, ಕೇಸರಿ ಹಾಕೋಬೇಡ್ರಿ ಅಂತ ಮಠಾಧೀಶರ ಅವಶ್ಯಕತೆ ನಮ್ಮ ಸಮಾಜಕ್ಕಿಲ್ಲ. ನಿಮ್ಮ ಮಾತು ಯಾರು ಕೇಳೋದಿಲ್ಲ. ಅಲ್ಲೇ ಮಂಡ್ಯ ಸುತ್ತಮುತ್ತ ಅದಾರ ಬಂದು ಲಿಂಗಾಯತರ ಲೀಡರ್ ಆಗ್ಯಾರ ಹುಗ್ಶೆಟ್ಟಿ. ಒಮ್ಮೆ ನಾನು ಲಿಂಗಾಯತ ಅಲ್ಲ ಅನ್ನೋದಕ್ಕೆ ಪ್ರತಿಕ್ರಿಯೆ ಕೊಟ್ಟಾರೇನ್ರಿ ಯಡಿಯೂರಪ್ಪ. ಆಯ್ತು ಅವ್ರ ಪೂಜ್ಯ ತಂದೆ ಹಿರೇ ಮಗ ಅಥವಾ ಪೂಜ್ಯ ತಂದೆ ಹಿರೇ ಮಗ ಇಲ್ಲ, ಲಿಂಗಾಯತರೆಲ್ಲ ಸುಮ್ಮನೆ ಲಿಂಗಾಯತರು ಬಿಗ್ತಾರೆ ಮಾಡ್ಕೊಂಡು ನಾವು ಲಿಂಗಾಯತರ ಹೋಗ್ತಾ ಹೇಳಕತ್ತಾರ ಅಷ್ಟೇ. ಓಕೆ ಸರ್.